ಕದನ ವಿರಾಮ ಭಿಕ್ಷೆಯನ್ನ ಪಡೆದ ಪಾಕ್ಗೆ ನಾಳೆ ಕಾದಿದ್ಯಾ ಶಾಕ್. ನಾಳೆ ಮಧ್ಯಾಹ್ನ 12 ಗಂಟೆಗೆ ಡಿಜಿಎಂಒ ಮಟ್ಟದ ಮಹತ್ವದ ಮೀಟಿಂಗ್ ಸಾಗ್ತಾ ಇದೆ. ಸೇನಾ ಕಾರ್ಯಾಚರಣೆಗಳ ಮಹಾ ನಿರ್ದೇಶಕರ ಹೈ ವೋಲ್ಟೇಜ್ ಸಭೆ, ಉಭಯ ದೇಶಗಳ ಡಿಜಿಎಂಎಗಳ ಸಭೆಯಲ್ಲಿ ಫೈನಲ್ ಡಿಸಿಷನ್ ಆಗುತ್ತಾ? ಇಂಡೋ ಪಾಕ್ ಎರಡನೇ ಸುತ್ತಿನ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತಾ? ಪಾಕಿಸ್ತಾನಕ್ಕೆ ಹಲವು ಷರತ್ತುಗಳನ್ನ ವಿಧಿಸುತ್ತಾ ಭಾರತ ಹಾಗಾದ್ರೆ ನಾಳಿನ ಮೀಟಿಂಗ್ ಅಲ್ಲಿ ಷರತ್ತುಗಳಿಗೆ ಒಪ್ಪದೇ ಇದ್ದಲ್ಲಿ ಮತ್ತೆ ಮರ್ಮಾಘಾತವನ್ನ ನೀಡೋ ಎಚ್ಚರಿಕೆಯನ್ನ. ಹೀಗಾಗಿ ಕದನ ವಿರಾಮ ಭಿಕ್ಷೆಯನ್ನ ಪಡೆದಿರುವಂತ ಪಾಕಿಸ್ತಾನಕ್ಕೆ ನಾಳೆ ಪ್ರಮುಖವಾಗಿರೋ ದಿನ. ಯಾಕಂದ್ರೆ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ನಾಳೆ ಡಿಜಿಎಂಒ ಉಭಯ ದೇಶಗಳ ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ಜೊತೆ ಒಂದು ಹೈ ವೋಲ್ಟೇಜ್ ಸಭೆ ಆಗುತ್ತೆ. ನಿನ್ನೆ ಏನು ನಡೆದಿತ್ತಲ್ಲ, ಇದು ಮೊದಲ ಹಂತದ ಡಿಜಿಎಂಒಗಳ ಸಭೆ. ಕದನ ವಿರಾಮ ಅನ್ನೋಕ್ಕೂ ಇಲ್ಲಿ ಮುಗ್ದು ಹೋಯ್ತು ಅಂತ ಅಲ್ಲ, ಜಸ್ಟ್ ಒಂದು ಹಂತದ ಮೊದಲ ಸಭೆ ಆಗಿತ್ತು. ನಾವು ಗಮನಿಸ್ತಾ ಇದೀವಿ ನಾಳೆ ಸಭೆಯಲ್ಲಿ ಏನೇನು ಆಗುತ್ತೆ ಗೊತ್ತಾ? ಕದನ ವಿರಾಮಕ್ಕೆ ಪಾಕ್ ಕೇಳಿರೋದ್ರಿಂದ ಭಾರತದಿಂದ ಈಗ ಹೆಚ್ಚು ಡಿಮ್ಯಾಂಡ್ಸ್ಗಳು ಹೋಗುತ್ತೆ. ಕದನ ವಿರಾಮಕ್ಕೆ ಪಾಕ್ ಕೇಳಿರೋದ್ರಿಂದನೇ ಭಾರತದಿಂದ ಡಿಮ್ಯಾಂಡ್ಸ್ಗಳು, ಹಲವು ಷರತ್ತುಗಳನ್ನ ವಿಧಿಸುವಂತ ಸಾಧ್ಯತೆಗಳಿದೆ. ಒಪ್ಪಿದ್ರೆ ಓಕೆ, ಇಲ್ಲಾಂದ್ರೆ ಏನಾಗುತ್ತೆ? ಹೀಗಾಗಿ ಪಾಕಿಸ್ತಾನಕ್ಕೆ ಭಾರತದಿಂದ ಸಾಕಷ್ಟು ಷರತ್ತುಗಳನ್ನ ವಿಧಿಸುವಂತ ಸಾಧ್ಯತೆ ಇದೆ. ಒಂದಿಷ್ಟು ಡಿಮ್ಯಾಂಡ್ಸ್ಗಳನ್ನ ಭಾರತ ಮುಂದಿಡುತ್ತೆ. ಹಾಗಾಗಿ ಆ ಷರತ್ತುಗಳಿಗೆ ಪಾಕಿಸ್ತಾನ ಒಪ್ಪಿದ್ರೆ ಓಕೆ, ಕಾಲ ಬಿಚ್ಚಿದ್ರೆ ಮುಂದೇನು ಕಾದಿದೆ. ಹಾಗಾಗಿ ನಾಳೆಯ ಸಭೆಯಲ್ಲಿ ಈ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಮೋಸ್ಟ್ ವಾಂಟೆಡ್ ಉಗ್ರರನ್ನ ತಮ್ಮ ವಶಕ್ಕೆ ನೀಡುವಂತೆ ಕೇಳೋ ಸಾಧ್ಯತೆ ಇದೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಭಾರತ ಸಮರ ಸಾರಿರೋದು ಪಾಕಿಸ್ತಾನದಲ್ಲಿರುವಂತ ಉಗ್ರರ ಮೇಲೆ. ಹಾಗಾಗಿ ನಾಳಿನ ಸಭೆಯಲ್ಲಿ ಮೋಸ್ಟ್ ವಾಂಟೆಡ್, ಈಗಾಗಲೇ ದೊಡ್ಡ ಪಟ್ಟಿನೇ ಇದೆ. ಪಾಕಿಸ್ತಾನ ಅಂತಂದ್ರೆ ಉಗ್ರ ರಾಷ್ಟ್ರ. ಆ ಪಟ್ಟಿಯಲ್ಲಿರುವವರನ್ನ ತಮ್ಮ ವಶಕ್ಕೆ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಇಡುವ ಸಾಧ್ಯತೆಗಳಿದೆ. ಈ ಷರತ್ತುಗಳನ್ನ ಇಡುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಇನ್ನು ಭಾರತದಲ್ಲಿ ವಿಧ್ವಂಸಕ ಕೃತ್ಯ ಎಸಗಿದಂತ ಉಗ್ರರನ್ನ ವಶಕ್ಕೆ ನೀಡುವಂತೆ ಬೇಡಿಕೆ ಇಡಬಹುದು. ಅನೇಕ ಅಟ್ಯಾಕ್ಗಳು ಪಾಕಿಸ್ತಾನದಿಂದ, ಪಾಕಿಸ್ತಾನ ಪೋಷಿಸಿರುವಂತಹ ಉಗ್ರರು ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ಸ್ ಗಳನ್ನ ಮಾಡಿದ್ದಾರೆ. ಹೀಗಾಗಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರಲ್ಲ ನರಹಂತಕರು, ಇವರನ್ನ ವಶಕ್ಕೆ ಪಡೆಯೋದಕ್ಕೆ ಕೇಳುವಂತ ಸಾಧ್ಯತೆ ಇದೆ. ಅವರೆಲ್ಲರ ಅಡಗು ತಾಣ ಯಾವುದು? ಪಾಕಿಸ್ತಾನ, ಉಗ್ರ ರಾಷ್ಟ್ರ. ಹೀಗಾಗಿ ಭಯೋತ್ಪಾದನಾ ಮೂಲ ಎಂಬ ಪಾಕ್ನಲ್ಲಿರುವಂತ ನೆಲೆಗಳೇನಿದೆಯಲ್ಲ, ಇವೆಲ್ಲ ನಿರ್ಮೂಲ ಮಾಡಬೇಕು. ಈ ಒಂದು ಡಿಮ್ಯಾಂಡ್ ಭಾರತ ಮುಂದಿಡುತ್ತೆ, ಸಾಧ್ಯತೆಗಳಿದೆ. ಹಾಗಾಗಿ ಉಗ್ರ ರಾಷ್ಟ್ರ ಯಾವುದು? ಪಾಕಿಸ್ತಾನ. ಅವರನ್ನ ಪಾಲನೆ ಮಾಡ್ತಾ, ಪೋಷಣೆ ಮಾಡ್ತಾ, ಬಿರಿಯಾನಿ ಕೊಟ್ಟು ಬೆಳೆಸ್ತಿದ್ದಾರಲ್ಲ. ಹೀಗಾಗಿ ಇವೆಲ್ಲ ನಿರ್ಮೂಲ ಆಗಬೇಕೆನ್ನುವಂತ ಡಿಮ್ಯಾಂಡ್ ಇರ್ತವೆ. ಈ ನಿಟ್ಟಿನಲ್ಲಿ ಯಾವ ಮೋಸ್ಟ್ ವಾಂಟೆಡ್ ಟೆರರ್ಗಳು ಭಾರತಕ್ಕೆ ಬೇಕು, ಅವ್ರನ್ನ ಬಗ್ಗು ಬಡಿಯೋದಕ್ಕೆ, ಇಲ್ಲಿ ಬಂದು ಬಿರಿಯಾನಿ ಹಾಕೋದಕ್ಕಲ್ಲ, ಅವ್ರನ್ನ ಬಗ್ಗು ಬಡಿಯೋದಕ್ಕೆ ಕೊಡೋದೊಂದು ಕಡೆ ಆದ್ರೆ, ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಈಗ ಅಸಮಾನತೆಯನ್ನ ನಿಲ್ಲಿಸಬೇಕು. ದಾಳಿಗಳಾಗ್ತಿದೆ, ನಿಯಮಗಳನ್ನ ಗಾಳಿಗೆ ತೂರ್ತಿದ್ದಾರೆ, ಅಗ್ರಿಮೆಂಟ್ಗಳನ್ನ, ಆ ನಿಯಮಗಳನ್ನ ಪಾಲಿಸ್ತಾ ಇಲ್ಲಲ್ಲ. ಹೀಗಾಗಿ POK, ಪಾಕ್ ಆಕ್ರಮಿತ ಕಾಶ್ಮೀರದ ವಿಚಾರವಾಗಿಯೂ ಕೂಡ ಭಾರತ ಹಲವು ಷರತ್ತುಗಳನ್ನ ಇಡೋ ಚಾನ್ಸಸ್ ಇದೆ. ಹೀಗಾಗಿನೇ ಅಲ್ಲಿ ನಡೀತಾ ಇರುವಂತಹ ಅಸಮಾನತೆಯನ್ನ ನಿಲ್ಲಿಸಬೇಕು, ಸುಮ್ಮನಾಗಬೇಕು ಅನ್ನುವಂತ ಡಿಮ್ಯಾಂಡ್ ಕೇಳುವಂತ ಸಾಧ್ಯತೆಗಳು ನಾಳೆಯ ಮಹತ್ವದ ಸಭೆಯಲ್ಲಿದೆ. ಎಲ್ಲಾದ್ರೂ ಭಾರತದ ಬೇಡಿಕೆಗಳಿಗೆ, ಷರತ್ತುಗಳಿಗೆ ಪಾಕಿಸ್ತಾನ ಒಪ್ಪದೇ ಇದ್ದಲ್ಲಿ ಏನಾಗುತ್ತೆ? ಇದರ ಜೊತೆಯಲ್ಲಿ ವಿನಾಕಾರಣ ಗಡಿಯಲ್ಲಿ ಭಾರತೀಯ ಸೇನೆಯ ತಂಟೆಗೆ ಬರಬಾರ್ದು ಅನ್ನುವಂತ ಷರತ್ತು ವಿಧಿಸಬಹುದು. ಯಾಕಂದ್ರೆ ಕಾಲು ಕೆರೆದುಕೊಂಡು ಪಾಕಿಸ್ತಾನ ನಾವು ಬರ್ತೀವಿ ಅಂತ ದಾಳಿ ಮಾಡ್ತಾರಲ್ಲ, ಇದಕ್ಕೆ ಫುಲ್ ಸ್ಟಾಪ್ ಹಾಕುವಂತ ಚಾನ್ಸಸ್ ಕೂಡ ಇದೆ. ಇನ್ನು ಇಂಡಸ್ ಜಲ ಒಪ್ಪಂದ ಸೇರಿದಂತೆ ರಾಜತಾಂತ್ರಿಕ ನೀತಿಗಳಲ್ಲಿ ಬದಲಾವಣೆ ಇಲ್ಲ. ಸೀಸ್ ಫೈರ್ ಆಗಿದೆ ಹೌದು, ಬಟ್ ಅದನ್ನ ಉಲ್ಲಂಘನೆ ಪಾಕಿಸ್ತಾನ ಮಾಡಿದೆ. ಬಟ್ ಭಾರತ ರಾಜತಾಂತ್ರಿಕವಾಗಿ ಒಂದಿಷ್ಟು ನಿರ್ಬಂಧನೆಗಳನ್ನ ಹೇರ್ತಲ್ಲ. ಸಿಂಧು ನದಿ ಜಲ ಒಪ್ಪಂದವನ್ನ ಮೊಟಕುಗೊಳಿಸಿರೋದು, ವೀಸಾಗಳನ್ನ ಕ್ಯಾನ್ಸಲ್ ಮಾಡಿರೋದು, ಬಾರ್ಡರ್ಗಳನ್ನ ಕ್ಲೋಸ್ ಮಾಡಿರೋದು ಸೇರಿದಂತೆ ಇತರ ರಾಜತಾಂತ್ರಿಕವಾದಂತ ಮರ್ಮಾಘಾತ, ಆಘಾತ, ದೊಡ್ಡ ಮಟ್ಟದ ಸಿಡಿಲ ಬಡಿತವನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಇದನ್ನ ಯಥಾಸ್ಥಿತಿಯಲ್ಲೇ ಬದಲಾವಣೆ ಮಾಡಲ್ಲ ಅನ್ನುವಂತ ನಿರ್ಣಯ ಭಾರತ ಹೊಂದುವಂತ ಚಾನ್ಸಸ್ ಇದೆ. ಹೀಗಾಗಿ ಅಟಾರಿ ವಾಘಾ ಗಡಿ ಸೇರಿದಂತೆ ಗಡಿ ಭಾಗವನ್ನ ಸಂಪೂರ್ಣ ಬಂದ್ ಮಾಡಬೇಕು. ನಮ್ಮ ಸಂಬಂಧಗಳಿಗೆ ಎಳ್ಳು ನೀರು ಅನ್ನುವಂತ ಹೆಜ್ಜೆ ಇದು. ಹೀಗಾಗಿ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಅಟಾರಿ ವಾಘಾ ಬಾರ್ಡರ್ಗಳನ್ನ ಸೀಸ್ ಮಾಡಲಾಯ್ತು, ಕ್ಲೋಸ್ ಮಾಡಲಾಯ್ತು. ವ್ಯಾಪಾರ, ವಹಿವಾಟು, ಚಟುವಟಿಕೆಗಳು ಕ್ಲೋಸ್ ಆಯ್ತು. ಈ ನಿಟ್ಟಿನಲ್ಲಿ ಹಲವು ಷರತ್ತುಗಳನ್ನ ವಿಧಿಸಿ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಭಾರತ ಸಜ್ಜಾಗ್ತಿದೆ. ಹಲವು ಷರತ್ತುಗಳನ್ನ ನಾಳೆ
DGMO ಸಭೆ ನಡೆಯುತ್ತೆ. ಈ ಮೂಲಕವಾಗಿ ಈ ಎಲ್ಲ ಷರತ್ತುಗಳನ್ನ ಮುಂದೆ ಇಟ್ಟುಕೊಂಡು ಪಾಕಿಸ್ತಾನವನ್ನ ಕಟ್ಟಿ ಹಾಕುವಂತ ಚಾನ್ಸಸ್ಗಳು ನಾಳೆಯ ಸಭೆಯಲ್ಲಾಗುತ್ತೆ. ಯಾಕಂದ್ರೆ ಕದನ ವಿರಾಮ ಬೇಕು ಅಂತ ಕೇಳಿದ್ದೆ ಅವರು. ಇದರ ಜೊತೆಯಲ್ಲಿ ಈಗಾಗಲೇ ಮೋಸ್ಟ್ ವಾಂಟೆಡ್ ಆಗಿ ನಾಳೆಯ ಸಭೆಯಲ್ಲಿ ಈಗಾಗಲೇ ಪಾಕಿಸ್ತಾನದಿಂದ ಉಗ್ರ ಕೃತ್ಯಗಳಾಗ್ತಿತ್ತಲ್ಲ ಭಾರತದಲ್ಲಿ, ಇದರಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರ ಲಿಸ್ಟ್ ಅನ್ನ ಕೇಳೋ ಚಾನ್ಸಸ್ ಇದೆ. ಹಾಗಾದ್ರೆ ಯಾರ್ಯಾರನ್ನ ಕೇಳಬಹುದು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡ್ಬೇಕಾಗಿರೋದು ನಾಳೆಯ DGMO ಮಟ್ಟದ ಸಭೆಯಲ್ಲಿ ಕೇಳಬಹುದು ಯಾರನ್ನ, ಪಾಕ್ನಲ್ಲೇ ಅವಿತುಕೊಂಡಿರುವಂತಹ ಉಗ್ರರನ್ನ ಹಸ್ತಾಂತರ ಮಾಡಿಬಿಡುತ್ತಾ ಭಾರತ. ಎಲ್ಲಾದ್ರೂ ಡಿಮ್ಯಾಂಡ್ ಇಟ್ಟಿದ್ರೆ ಪಾಕಿಸ್ತಾನ ಅವ್ರನ್ನ ಬಿಟ್ಟು ಕಳಿಸುತ್ತಾ? ಪಾಕಿಸ್ತಾನದಲ್ಲೇ ಅವಿತು ಕೂತಿದ್ದಾರೆ, ಅವರಿಗೆ ಪೋಷಿಸ್ತಿದೆ ಅನ್ನೋದು ಜಗತ್ತಿಗೆ ಗೊತ್ತಿರುವಂತ ಬಹಳ ಸ್ಪಷ್ಟ ವಿಚಾರ. ಹೀಗಾಗಿ ಅವರನ್ನ ಹಸ್ತಾಂತರ ಮಾಡೋದು, ಅವ್ರನ್ನ ಭಾರತದ ವಶಕ್ಕೆ ಕೊಡುವಂತ ಕೆಲಸಕ್ಕೆ ಮುಂದಾಗುತ್ತಾ? ಯಾರ್ಯಾರು ಅಂತಂದ್ರೆ ಹಫೀಜ್ ಸಯೀದ್, ಜೊತೆಯಲ್ಲಿ ಮಸೂದ್ ಅಜರ್, ದಾವೂದ್, ಜಾಕೀರ್ ಉರ್ ರೆಹಮಾನ್ ಲಕ್ವಿ, ಇವರೆಲ್ಲ ಮೋಸ್ಟ್ ವಾಂಟೆಡ್. ಒಂದ ಎರಡ ಪುಲ್ವಾಮಾ ಗುರಿ ದಾಳಿ ಇರ್ಬೋದು, ಪಾರ್ಲಿಮೆಂಟ್ ದಾಳಿ ಇರ್ಬೋದು, 26/11 ದಾಳಿ, ಇವೆಲ್ಲದರಲ್ಲೂ ಕೂಡ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳು ಇವರೆಲ್ಲ. ಹಾಗಾಗಿ ಇವರೆಲ್ಲರೂ ಇರೋದು ಎಲ್ಲಿ? ಜೊತೆಯಲ್ಲಿ ಸೈಯದ್ ಸಲಾವುದ್ದೀನ್, ಸದೀದ್ ಮಿರ್, ರಿಯಾಜ್ ಭಟ್ಕಳ್, ಮೋಸ್ಟ್ ವಾಂಟೆಡ್ ಉಗ್ರರು. ಭಾರತದ ನೆಲಕ್ಕೆ ಹೋಗಿ ನಮ್ಮವರ ರಕ್ತಪಾತ ಮಾಡಿರುವಂತಹ ಅತ್ಯಂತ ನರರೂಪದ ರಕ್ತ ಬೀಜಾಸುರರು ಇವರೆಲ್ಲ. ಹೀಗಾಗಿ ಇವರನ್ನೆಲ್ಲರನ್ನ ಹಸ್ತಾಂತರ ಮಾಡುವಂತ ಬೇಡಿಕೆ ಭಾರತ ಇಡುವಂತ ಸಾಧ್ಯತೆಗಳಿದೆ. ಲಿಸ್ಟ್ ಅಲ್ಲಿರೋರು ಇವರೇ. ಯಾಕಂದ್ರೆ ಭಾರತದಲ್ಲಿ ಅತ್ಯಂತ ಘನಘೋರ ಕೃತ್ಯಗಳನ್ನ ಎಸಗಿ ಪಾಕ್ನಲ್ಲಿ ಹೋಗಿ ಅಡಗಿ ಕೂತಿದ್ದಾರೆ. ಅವ್ರಿಗೆ ಮನೆ ಯಾವುದು? ಪಾಕಿಸ್ತಾನ. ಹೀಗಾಗಿ ಇವರೆಲ್ಲರನ್ನ ಭಾರತ ಕೇಳುವಂತ ಚಾನ್ಸಸ್ ಇದೆ. ನಮ್ಮವರ ರಕ್ತಪಾತ ಮಾಡಿದ್ರಲ್ಲ, ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ಸ್ ಆಯ್ತಲ್ಲ, ಮುಂಬೈ ದಾಳಿ, ಪಾರ್ಲಿಮೆಂಟ್ ಅಟ್ಯಾಕ್, ಅನೇಕ ಬಗೆಯಲ್ಲಿ ಬಾಂಬ್ ದಾಳಿ, ಸೂಸೈಡ್ ಬಾಂಬ್ಗಳನ್ನ ಇಟ್ಕೊಂಡು, ಹೀಗಾಗಿನೇ ಇಷ್ಟು ಜಿಹಾದಿ ಜಂತುಗಳನ್ನ ಹಸ್ತಾಂತರಕ್ಕೆ ಪಾಪಿ ಪಾಕಿಸ್ತಾನ ಒಪ್ಪುತ್ತಾ ಅನ್ನೋದೇ ಪ್ರಶ್ನೆ ನೋಡಿ. ಯಾಕಂದ್ರೆ ಇವ್ರನ್ನೆಲ್ಲರನ್ನ ಸೇಫ್ ಮಾಡ್ತಿರೋದು ನಾವು ಶಾಂತಿ ಮಂತ್ರ ಪಠಿಸ್ತೀವಿ, ನಾವು ಹಂಗಲ್ಲ ಅಂತ ಬಾಯ್ ಬಡ್ಕೊಳ್ಳೋರು ಅವರಿಗೆ ಬಿರಿಯಾನಿ ಹಾಕಿ ಸಾಕಿ ಸಲುಹಿ ದುಡ್ಡು ಕೊಟ್ಟು ದೇಶ ಬರ್ಬಾದ್ ಆಗ್ತಿದ್ರು ಕೂಡ ಸಾಕ್ತಿರೋದು ಪಾಕಿಸ್ತಾನ. ನಾಳೆಯ ಸಭೆಯಲ್ಲಿ ಇವೆಲ್ಲ ವಿಚಾರಗಳು ಮುನ್ನೆಲೆಗೆ ಬರುವಂತ ಸಾಧ್ಯತೆಗಳಿದೆ. ಉಗ್ರರನ್ನ ಹಸ್ತಾಂತರ ಮಾಡಬೇಕು, ಮೋಸ್ಟ್ ವಾಂಟೆಡ್ ಯಾರ್ಯಾರು ಅಂತ ಒಂದು ಲಿಸ್ಟ್ ನಿಮ್ ಮುಂದೆ ಇಟ್ಟಿದ್ವಿ. ಇವರೆಲ್ಲರೂ ಕೂಡ ಭಾರತಕ್ಕೆ ಸೇರಿ ಇಡೀ ಜಗತ್ತಿಗೆ ಬೇಕಾಗಿರುವಂತ ಟೆರರಿಸ್ಟ್ಗಳು. ಭಾರತ ಕೇಳುವಂತ ಪ್ರಯತ್ನ ಮಾಡುತ್ತೆ, ಅದನ್ನ ಕೇಳುವಂತ ಎಲ್ಲಾ ಸಾಧ್ಯತೆಗಳಿದೆ. ಹೀಗಾಗಿ ಎಲ್ಲವೂ ಸುಮ್ಮನಾಗಬೇಕು ಅಂತಂದ್ರೆ ಈ ಮೋಸ್ಟ್ ವಾಂಟೆಡ್ ಉಗ್ರರನ್ನ ನಮ್ಮ ವಶಕ್ಕೆ ಕೊಡಿ. ಜೊತೆಯಲ್ಲಿ ರಾಜತಾಂತ್ರಿಕವಾಗಿ ಏನೇನಿದೆಯಲ್ಲ ಈ ಎಲ್ಲ ನಿರ್ಣಯಗಳಿಗೆ ನೀವು ಒಪ್ಪಲೇಬೇಕು. ಹಾಗಾಗಿ ಕುತೂಹಲಕ್ಕೆ ಕಾರಣ ಆಗಿದೆ ನಾಳೆಯ ಸೇನೆ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ಸಭೆ DGMO. ಇವರ ಸಭೆಯಲ್ಲೇ ಬಹಳ ಪ್ರಮುಖ ಆಗಿರೋದು. ಸೀಸ್ ಫೈರ್ ನಿನ್ನೆ ಘೋಷಣೆ ಆಯ್ತು, ಅಲ್ಲಿಗ ಅಂತ್ಯ ಮುಗೀತಾ ಅಂದ್ರೆ ನೋ. ನಾಳೆಯ ಸಭೆ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇದೆ. ಇಲ್ಲಿ ಡಿಸೈಡ್ ಆಗುತ್ತೆ. ಪಾಕ್ನಲ್ಲೇ ಅವತ್ತು ಕೂತಿದ್ದಾರೆ, ನಮ್ಮವ್ರ ಮೇಲೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡ್ತಾರೆ. ಹಾಗಾಗಿ ಭಾರತದ ರಾಜತಾಂತ್ರಿಕ ಹೇಗಿದೆ, ಮಾಸ್ಟರ್ ಸ್ಟ್ರೋಕ್ ಕೊಡೋದಲ್ಲಿ ಭಾರತ ಎತ್ತಿದ ಕೈ ಅನ್ನೋದು ಜಗತ್ತಿಗೆ ಗೊತ್ತು. ಹೀಗಾಗಿ ವಶಕ್ಕೆ ಕೇಳುತ್ತೆ, ಭಾರತ ಪಟ್ಟು ಹಿಡಿಯುವಂತ ಸಾಧ್ಯತೆ ಇರೋದೇ. ಹಫೀಜ್ ಸಯೀದ್, ಇದರೆಲ್ಲ ರಾಕ್ಷಸರಂತಾರೆ, ಸೈತಾನ್ಗಳು. ಸೈಯದ್ ಸಲಾವುದ್ದೀನ್, ಸದೀದ್ ಮಿರ್, ರಿಯಾಜ್ ಭಟ್ಕಳ್. ಭಟ್ಕಳದ ಹೆಸರು ಹಿಡ್ಕೊಂಡು ಊರಿನ ಹೆಸರು ಹಾಳು ಮಾಡ್ತಾನೆ ಈತ. ಭಟ್ಕಳದಲ್ಲೇ ಇದ್ದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್. ಇನ್ನು ಯಾಸಿನ್ ಭಟ್ಕಳ್ ಅವನಿಗೆ ಇಲ್ಲ, ಬಟ್ ಆದ್ರೂ ಅವರೆಲ್ಲ ಅಲ್ಲಿನವ್ರೆ. ಹೀಗಾಗಿ ಭಾರತಕ್ಕೆ ನುಗ್ಗಿ ಉಗ್ರ ಕೃತ್ಯಗಳನ್ನ ಮಾಡಿ ನಮ್ಮವರನ್ನ ಬಲಿ ಪಡೆದು ಇಲ್ಲಿಂದ ಎಸ್ಕೇಪ್ ಆಗಿ ಪಾಕಿಸ್ತಾನದಲ್ಲಿ ಆರಾಮಾಗಿರುವಂತಹ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳು ಇವರೆಲ್ಲ. ಈ ಎಲ್ಲ ಉಗ್ರರನ್ನ ಹಸ್ತಾಂತರಿಸಿದ್ರೆ ಮಾತ್ರ ಕದನ ವಿರಾಮ ಆಗುತ್ತೆ, ಒಪ್ಕೋತೀವಿ, ಇಲ್ಲಿಗೆ ಮುಗೀತು ಅನ್ನುವಂತ ಒಂದಿಷ್ಟು ನಿರ್ಬಂಧಗಳನ್ನ ಹೇರುವಂತ ಸಾಧ್ಯತೆಗಳಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂದ್ರೆ ಇವರೆಲ್ಲ ಓಡಿ ಹೋಗಿರೋದು ಎಲ್ಲಿ? ಪಾಕಿಸ್ತಾನಕ್ಕೆ. ಬೆಳೆಸ್ತಾ ಇರೋದು ಅವರೇ. ನಾಳಿನ DGMO ಮಟ್ಟದ ಸಭೆಯಲ್ಲಿ ಭಾರತ ಪಟ್ಟು ಹಿಡಿದ್ರೆ ಪಾಕಿಸ್ತಾನ ಏನ್ ಮಾಡುತ್ತೆ? ಪಾಕಿಸ್ತಾನಕ್ಕಿರುವಂತ ಆಪ್ಷನ್ಸ್, ಎದುರುಗಡೆ ಮಾತ್ರ ಒಪ್ಕೊಂತೀವಿ, ಶರಣಾಗತಿ ಅಂತಾರೆ, ಹಿಂದಿನಿಂದ ಬಂದು ನುಗ್ಗಿ ಹೊಡೆದು ಕಪಟತನದಲ್ಲಿ ಮೆರೆಯೋರು ಪಾಕಿಸ್ತಾನ. ಹೀಗಾಗಿ ಭಾರತದ ಹಿಟ್ ಲಿಸ್ಟ್ ನಲ್ಲಿರುವಂತ 7 ಉಗ್ರರಿಗೆ ಪಾಕಿಸ್ತಾನವೇ ಆಶ್ರಯ ತಾಣ. ಮದರ್ಲ್ಯಾಂಡ್ ಅವರಿಗೆ, ಉಗ್ರರಿಗೆ. ಈ ನಿಟ್ಟಿನಲ್ಲಿ ಯಾವ್ಯಾವ ಕೃತ್ಯಗಳನ್ನ ಹೇರ್ತಾರೆ ನೋಡಬೇಕು. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಅವರು ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ದಿಲೀಪ್, ನಾಳೆ DGMO ಮಟ್ಟದ ಮಹತ್ವದ ಸಭೆ ಆಗ್ತಿದೆ. ಪ್ರಮುಖವಾಗಿ ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು
ನಾಳೆ ಉಲ್ಲೇಖ ಆಗತ್ತೆ, ಪ್ರಸ್ತಾಪ ಆಗತ್ತೆ. ಭಾರತ ಯಾವೆಲ್ಲ ಷರತ್ತುಗಳನ್ನ ಪಾಕಿಸ್ತಾನದ ಮುಂದೆ ಇಡಬಹುದು ದಿಲೀಪ್? ಅಖಿಲೇಶ್, ಈಗಾಗಲೇ ಭಾರತ ಈ ಒಂದು ಸಂಘರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಮೇಲುಗೈ ಸಾಧಿಸಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಕದನ ವಿರಾಮ ಪ್ರಸ್ತಾಪ ಮಾಡಿದ್ದು ಪಾಕಿಸ್ತಾನ. ಹಂಗಾಗಿ ಭಾರತ ಈಗ ಮೇಲುಗೈ ಸಾಧಿಸಿದೆ. ಭಾರತ ಹಲವು ಷರತ್ತುಗಳನ್ನ ವಿಧಿಸ್ಬೋದು. ಇಲ್ಲಿ ಚೌಕಾಸಿ ಮಾಡೋ ಹಂತದಲ್ಲಿರೋದು ಪಾಕಿಸ್ತಾನ, ಭಾರತ ಅಲ್ಲ. ಹಾಗಾಗಿ ಭಾರತ ಹಲವು ಷರತ್ತುಗಳನ್ನ ವಿಧಿಸ್ಬೋದು ಅನ್ನೋ ಸಾಧ್ಯತೆಗಳು ಕೇಳಿ ಬರ್ತಾ ಇದೆ. ಮತ್ತು ಈ DGM ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಏನಿದೆ, ಈ ಒಂದು ಸಭೆಯಲ್ಲಿ ಮಹತ್ವವಾಗಿ ಏನಾಗುತ್ತೆ, ಎರಡೂ ಸೇನೆಗಳ ಮಧ್ಯೆ ತಾಂತ್ರಿಕ ವಿಚಾರಗಳ ಕುರಿತಾಗಿ ಮೊದಲು ಚರ್ಚೆ ಆಗುತ್ತೆ. ಏನೆಲ್ಲ ಪಾಕಿಸ್ತಾನ ಸೇನೆ ಏನೆಲ್ಲ ಅಸ್ತ್ರಗಳನ್ನ ಪ್ರಯೋಗಿಸ್ತು, ಮತ್ತು ಈ ಎಲ್ಲ ಅಸ್ತ್ರಗಳನ್ನ ಪ್ರಯೋಗಿಸೋಕ್ಕೆ ಪಾಕಿಸ್ತಾನಕ್ಕೆ ಅನುಮತಿ ಇತ್ತಾ ಅನ್ನೋದೆಲ್ಲ ಪ್ರಸ್ತಾಪ ಬರುತ್ತೆ. ಯಾಕೆಂದರೆ F-16 ಯುದ್ಧ ವಿಮಾನ ಏನಿದೆ ಅದನ್ನು ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಿದ್ದು ಭಾರತದ ವಿರುದ್ಧ ಬಳಸಬಾರ್ದು ಅನ್ನೋ ಏಕೈಕ ಷರತ್ತಿನೊಂದಿಗೆ. ಆದರೆ ಭಾರತದ ಒಂದು ವಾಯುಸೀಮೆ ಬಳಿ F-16 ಯುದ್ಧ ವಿಮಾನಗಳು ಹಾರಾಡಿದ್ದಾವೆ. ಮತ್ತು ಕೆಲವೊಂದು ಮಾಹಿತಿಗಳ ಪ್ರಕಾರ ಭಾರತ ಪಾಕಿಸ್ತಾನದ F-16 ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಿದೆ ಅಂತ ಮಾಹಿತಿನೂ ಇದೆ. ಹಾಗಾಗಿ ಭಾರತದ ವಿರುದ್ಧ ಬಳಸಬಾರದ F-16 ಯುದ್ಧ ವಿಮಾನನ ಪಾಕಿಸ್ತಾನ ಯಾಕೆ ಬಳಸ್ತು, ಅದು ಕೂಡ ಪ್ರಮುಖವಾಗಿ ವಿಚಾರಣೆಗೆ ಬರುತ್ತೆ. ಮತ್ತು ಭಾರತ ಯಾವೆಲ್ಲ ಮಿಸೈಲ್ಗಳನ್ನು ಪಾಕಿಸ್ತಾನದಿಂದ ಬಂತು ಅದನ್ನು ಹೊಡೆದುರುಳಿಸಿದೆಯಲ್ಲ, ಅದೆಲ್ಲದ್ರದ್ದು ಸಾಕ್ಷ್ಯ ಭಾರತದ ಬಳಿ ಇದೆ. ಜೊತೆಗೆ ಡ್ರೋನ್ಗಳ ಸಾಕ್ಷ್ಯ ಭಾರತದ ಬಳಿ ಇದೆ. ಯಾವ್ಯಾವ ಶಸ್ತ್ರಾಸ್ತ್ರಗಳನ್ನು ಯಾವ್ಯಾವ ದೇಶದಿಂದ ಪಾಕಿಸ್ತಾನ ತರಿಸ್ಕೊಂಡಿತ್ತು, ಯಾವುದು ಕಾನೂನುಬದ್ಧ, ಯಾವುದು ಕಾನೂನು ಬಾಹಿರ ಅನ್ನೋದು ಕೂಡ ಈ ಚರ್ಚೆಗೆ ಬರುತ್ತೆ. ಇವೆಲ್ಲ ಒಂದು ರೀತಿಯಲ್ಲಿ ತಾಂತ್ರಿಕ ವಿಚಾರಗಳು. ಇನ್ನು ರಾಜತಾಂತ್ರಿಕ ವಿಚಾರಗಳ ಬಗ್ಗೆ ಹೇಳೋದಾದರೆ, ಭಾರತ ಏನು ಇವಾಗ ಒಂದು ಸಿಂಧೂ ನದಿ ನೀರಿನ ಒಪ್ಪಂದವನ್ನು ರದ್ದು ಮಾಡಿದೆ ಏಕಪಕ್ಷೀಯವಾಗಿ, ಆ ರದ್ದತಿಯನ್ನು ಮುಂದುವರಿಸುತ್ತೆ. ಮತ್ತು ಪಾಕಿಸ್ತಾನ ಏನಾದರೂ ಬೇಡಿಕೆ ಇಟ್ಟರೆ ಆ ಒಪ್ಪಂದನ ರದ್ದು ಮಾಡಬೇಡಿ ಹಾಗೆ ಹೀಗೆ ಅಂತ ಭಾರತ ಕೇಳೋ ಸ್ಥಿತಿಯಲ್ಲಿಲ್ಲ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಟ್ಟು ಒಂದು 7 ಉಗ್ರರಿದ್ದಾರೆ. ಆ ಉಗ್ರರ ಹೆಸರನ್ನ ಈಗ ತಾನೇ ನೀವು ಗ್ರಾಫಿಕ್ಸ್ನಲ್ಲೂ ಕೂಡ ತೋರಿಸಿದ್ರಿ. ಹಫೀಜ್ ಸಯೀದ್, ಮಸೂದ್ ಅಜರ್, ದಾವೂದ್, ಮತ್ತು ಜಾಕೀರ್ ಉರ್ ರೆಹಮಾನ್ ಲಖ್ವಿ, ಸೈಯದ್ ಸಲಾವುದ್ದೀನ್, ಸಾಜಿದ್ ಮೀರ್, ರಿಯಾದ್ ಭಟ್ಕಳ್ ಸೇರಿದಂತೆ ಹಲವು ಉಗ್ರರನ್ನು ಭಾರತ ತನ್ನ ವಶಕ್ಕೆ ಕೊಡಿ ಅಂತ ಕೇಳ್ಬೋದು. ಅದರಲ್ಲೂ ಇತ್ತೀಚೆಗೊಂದು ಸುದ್ದಿ ಹರಡಿತು, ದಾವೂದ್ ಇಬ್ರಾಹಿಮು ಈ ಒಂದು ಭಾರತ ದಾಳಿಗೆ ಹೆದರಿ ಪಾಕಿಸ್ತಾನ ಬಿಟ್ಟು ಪಲಾಯನ ಮಾಡ್ತಿದ್ದಾನೆ ಅಂತ. ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ದಾವೂದ್ ಇಬ್ರಾಹಿಮು ಪಾಕಿಸ್ತಾನದಲ್ಲೇ ಇದ್ದಾನೋ ಇಲ್ವೋ ಅನ್ನೋದು ತಿಳಿದು ಬರುತ್ತೆ. ಜೊತೆಗೆ ದಾವೂದ್ ಇಬ್ರಾಹಿಮ್ನ ನಮ್ಮ ವಶಕ್ಕೆ ಕೊಡಿ ಅಂತಲೂ ಕೇಳ್ಬೋದು. ಜೊತೆಗೆ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರರು, ಅದರಲ್ಲಿ ಇಂಡಿಯನ್ ಮುಜಾಹಿದೀನ್ ಸಂಘಟನೆಗೆ ಸೇರಿದವರು ಇರ್ಬೋದು, ಜೈಷೆ ಮೊಹಮ್ಮದ್ ಸಂಘಟನೆಗೆ ಸೇರಿದವರು ಇರ್ಬೋದು, ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಗೆ ಸೇರಿದವರು ಇರ್ಬೋದು. ಮತ್ತು ಲಷ್ಕರ್ ಎ ತೊಯ್ಬಾದ ಒಂದು ಅಂಗಸಂಸ್ಥೆ ಥರ ಭಾರತದಲ್ಲಿ ಇವಾಗ ಏನು ಕೆಲಸ ಮಾಡ್ತಿದೆ, ದ ರೆಸಿಸ್ಟೆಂಟ್ ಫ್ರಂಟ್ TRF, ಅದರ ಉಗ್ರರನ್ನು ಕೂಡ ಭಾರತ ತನ್ನ ವಶಕ್ಕೆ ಕೊಡಿ ಅಂತ ಕೇಳ್ಬೋದು. ಈ ರೀತಿ ಹಲವಾರು ಬೇಡಿಕೆಗಳನ್ನು ಭಾರತ ಇಡೋ ಚಾನ್ಸಸ್ ಇದೆ. ಆದರೆ ಇವೆಲ್ಲದಕ್ಕೂ ಪಾಕಿಸ್ತಾನದ DGM ಒಪ್ಪುತ್ತಾ, ಮತ್ತು ಪಾಕಿಸ್ತಾನದ ರಾಜಕಾರಣಿಗಳು, ಪಾಕಿಸ್ತಾನ ಸೇನೆ ಯಾವೊಂದು ನಿಲುವು ತೊಗೊಳುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಒಂದು ವೇಳೆ ಈ ಒಂದು ಸಭೆ ವಿಫಲ ಆದರೆ ಏನು ಅನ್ನೋದು ಕೂಡ ಪ್ರಶ್ನೆ ಇದೆ. ಈ ಸಭೆ ಸಫಲವಾಗೋಕ್ಕಿಂತ ವಿಫಲವಾಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಒಂದು ವೇಳೆ ಸಭೆ ಏನಾದರೂ ವಿಫಲ ಆದರೆ ಆವಾಗ ಭಾರತ ಪಾಕಿಸ್ತಾನದ ಮಧ್ಯೆ ಮತ್ತೆ ಸಂಘರ್ಷಮಯ ಪರಿಸ್ಥಿತಿ ಉದ್ಭವಿಸುತ್ತಾ, ಆ ಪ್ರಶ್ನೆನೂ ಇದೆ ಅಖಿಲೇಶ್. ಆ ಮೂಲಕವಾಗಿ ಸದ್ಯ ಈಗ ಮೊದಲು ಕದನ ವಿರಾಮ ಬೇಕು ಅಂತ ಬೇಡ್ಕೊಂಡಿದ್ದೆ ಪಾಕಿಸ್ತಾನ, ಈಗ ಉಲ್ಲಂಘನೆ ಮಾಡಿದೆ. ಹಾಗಾಗಿ ಭಾರತ ಅನೇಕ ಡಿಮ್ಯಾಂಡ್ಗಳನ್ನ ಇಡೋದಂತೂ ಖಂಡಿತವಾಗಿಯೂ. ಇನ್ ಕೇಸ್ ಈ ಡಿಮ್ಯಾಂಡ್ಗಳಿಗೆ ಪಾಕಿಸ್ತಾನ ಒಪ್ಪಿಲ್ಲ ಅಂತಂದ್ರೆ ಭಾರತಕ್ಕೆ ಇರುವಂತ ಆಪ್ಷನ್ಸ್ಗಳೇನು? ಯುದ್ಧದ ಘೋಷಣೆನ, ಅಥವಾ ಮತ್ತೇನಾದ್ರೂ ಪ್ರಮುಖವಾಗಿ ದಾಳಿಗಳಾಗತ್ತಾ, ಏನಾಗ್ಬೋದು? ಒಂದೇನಂದರೆ ಅಖಿಲೇಶ್, ಭಾರತ ಯುದ್ಧವನ್ನು ಘೋಷಣೆ ಮಾಡೋ ಹಂತಕ್ಕೆ ಯಾವತ್ತೂ ಹೋಗೋದಿಲ್ಲ. ಯಾಕೆಂದರೆ ಭಾರತಕ್ಕೆ ಯುದ್ಧ ಬೇಕಿಲ್ಲ. ಆದರೆ ನಮ್ಮ ಸಾರ್ವಭೌಮತ್ವದ ಧಕ್ಕೆಗೆ ಬಂದಾಗ ಮಾತ್ರ ಭಾರತ ಸ್ಟ್ರಾಟಜಿಕ್ ಆಗಿ ದಾಳಿಗಳನ್ನ ಮಾಡುತ್ತೆ. ಅಂದರೆ ಸಣ್ಣ ಮಟ್ಟದಲ್ಲಿ ದಾಳಿಗಳನ್ನ ಸಂಘಟಿಸುತ್ತೆ, ಮತ್ತು ಉಗ್ರರ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ನಡೆಸುತ್ತೆ, ಅಥವಾ ತನಗೆ ಎಲ್ಲಿ ಅಪಾಯ ಕಾದಿದೆಯೋ ಆ ನೆಲೆಗಳನ್ನು ಮಾತ್ರ ಧ್ವಂಸ ಮಾಡುತ್ತೆ. ಭಾರತ ಯಾವತ್ತೂ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ತಾನಾಗಿ ಏಕಪಕ್ಷೀಯವಾಗಿ ಇಳಿಯೋದಿಲ್ಲ. ಯಾಕೆಂದರೆ ಒಂದು ವೇಳೆ ಯುದ್ಧ ಅನ್ನೋದಾದರೆ ಅದು ಭಾರತದ ಆರ್ಥಿಕತೆಗೆ ತುಂಬ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಮತ್ತು ಭಾರತ ಏನು ವಿಕಸಿತ ಭಾರತ ಉದ್ದೇಶವನ್ನು ಇಟ್ಕೊಂಡಿದೆ 1947ಕ್ಕೆ ಭಾರತ ಅಭಿವೃದ್ಧಿ ಹೊಂದಿದ್ದ ರಾಷ್ಟ್ರ ಆಗಿರಬೇಕು ಅಂತ. ಆ ಒಂದು ಭಾರತದ ಮಹತ್ವಾಕಾಂಕ್ಷೆಗೆ ಈ ಯುದ್ಧ ಹೊಡೆತ ಕೊಡುತ್ತೆ. ಹಾಗಾಗಿ ಭಾರತ ಯುದ್ಧ ಸನ್ನಿವೇಶಕ್ಕೆ ಹೋಗಲ್ಲ. ಆದರೆ ಪಾಕಿಸ್ತಾನಕ್ಕೂ ಇದು ಗೊತ್ತು, ಭಾರತ ಯುದ್ಧ ಸನ್ನಿವೇಶಕ್ಕೆ ಹೋಗಲ್ಲ ಅಂತ. ಜೊತೆಗೆ ಪಾಕಿಸ್ತಾನವನ್ನು ಏನು ಸಾಕು ಬೆಳೆಸ್ತಾ ಇದೆ ಚೀನಾಗೂ ಗೊತ್ತು ಭಾರತ ಯುದ್ಧಕ್ಕೆ ಹೋಗಲ್ಲ ಅಂತ. ಆದರೆ ಚೀನಾದು ಭಯ ಇರೋದೇನೆಂದರೆ, ಒಂದು ವೇಳೆ ಏನಾದರೂ ಭಾರತ ಯುದ್ಧಕ್ಕೆ ಹೋಗ್ದಲೇ ಇದ್ದರೆ, ಭಾರತ ಆರ್ಥಿಕತೆಯನ್ನು ಮುಂದುವರಿಸ್ಕೊಂಡು ಹೋದರೆ ಎಲ್ಲಿ ನನಗೆ ಟಕ್ಕರ್ ಕೊಡುತ್ತೋ ಮುಂದಿನ ದಿನಗಳಲ್ಲಿ ಅನ್ನೋ ಕಾರಣಕ್ಕೆ ಚೀನಾ ಮತ್ತೆ ಪಾಕಿಸ್ತಾನವನ್ನು ಬಿಡ್ಬೋದು. ಮತ್ತು ಈಗ ತಾನೇ ನೀವು ಹೇಳಿದ್ರಿ, ಕದನ ವಿರಾಮ
ಘೋಷಣೆ ಆಗಿ ಕೆಲವೇ ಹೊತ್ತಿಗೆ ಕದನ ವಿರಾಮವನ್ನು ಪಾಕಿಸ್ತಾನ ಉಲ್ಲಂಘಿಸ್ತು ಅಂತ. ಈ ಉಲ್ಲಂಘನೆ ಮಾಡೋದಕ್ಕೂ ಕೂಡ ಇದೇ ಕಾರಣ ಆಗಿರುತ್ತೆ. ಯಾಕೆಂದರೆ ಭಾರತವನ್ನು ಪದೇ ಪದೇ ಪ್ರಚೋದಿಸಬೇಕು, ಭಾರತ ಯುದ್ಧದಲ್ಲಿ ನಿರತ ಆಗಿರಬೇಕು, ಭಾರತ ಈ ರೀತಿಯಾಗಿ ತನ್ನ ಸಮಯವನ್ನು ಹಾಳು ಮಾಡ್ಕೊಬೇಕು, ಅಭಿವೃದ್ಧಿ ವಿಚಾರದಲ್ಲಿ ಭಾರತ ಹಿಂದೆ ಬೀಳಬೇಕು ಅನ್ನೋದು ಚೀನಾ ಕುತಂತ್ರ. ಎಲ್ಲದಕ್ಕಿಂತ ಹೆಚ್ಚಾಗಿ ಚೀನಾ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಒಂದು ದುಷ್ಟಕೂಟ ಆಗಿರೋದಿದೆಯಲ್ಲ, ಅದು ಭಾರತಕ್ಕೆ ಇವತ್ತಿಗೆ ಮಾತ್ರವಲ್ಲ ಭವಿಷ್ಯದ ದೃಷ್ಟಿಯಿಂದಲೂ ದೊಡ್ಡ ಸವಾಲು ಅಂತಲೇ ಹೇಳ್ಬೋದು ಅಖಿಲೇಶ್. ಜೊತೆಯಲ್ಲಿ ಮತ್ತೊಂದು ಏನಂತಂದ್ರೆ, ಈಗ ಪಾಕಿಸ್ತಾನದಲ್ಲಿ ಅಲ್ಲಿನ ಸರ್ಕಾರ ಮತ್ತು ಮಿಲಿಟರಿಯ ನಡುವೆ ಈಗ ಒಂದಿಷ್ಟು ಗೊಂದಲ ಬಿಕ್ಕಟ್ಟು ಶುರುವಾಗಿರುವಂತ ಪರಿಸ್ಥಿತಿ ಕೂಡ ಇದೆ. ಹಾಗಾಗಿ ನಾಳೆ ಸರ್ಕಾರ ಏನಾದ್ರೂ ತೀರ್ಮಾನ ತೆಗೆದುಕೊಂಡ್ರೆ ಅಲ್ಲಿನ ಮಿಲಿಟರಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡಬಹುದು, ಮತ್ತೊಂದಿಷ್ಟು ದ್ವಂದ್ವದ ನಿಲುವಾಗುತ್ತಾ, ಹೇಗಾಗ್ಬೋದು ಅಂತ? ನೋಡಿ ಅಖಿಲೇಶ್, ನೆನ್ನೆ ತಾನೇ ಒಂದು ಸುದ್ದಿಗೋಷ್ಠಿ ನಡೀತು ಭಾರತೀಯ ಸೇನೆದು. ಅದಕ್ಕೆ ಮುಂಚೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವಿದೇಶಾಂಗ ಸಚಿವಾಲಯದ ಸುದ್ದಿಗೋಷ್ಠಿ ನಡೀತು. ಅವ್ರು ಹೇಳಿದ್ದೇನು, ನಾವು ಕದನ ವಿರಾಮ ಘೋಷಣೆ ಮಾಡಿದ್ದೀವಿ ಅಂತ. ಭಾರತೀಯ ಸೇನೆಗೆ ಅದು ಇಷ್ಟ ಇರಲಿಲ್ಲ ಅನ್ನೋದು ಒಂಥರ ಮೇಲ್ನೋಟಕ್ಕೆ ಕಾಣೋ ಥರ ಇತ್ತು. ಯಾಕೆಂದರೆ ಭಾರತೀಯ ಸೇನೆಯಲ್ಲಿ ಒಂದು ಅಸಹನೆ ಇತ್ತು, ನಾವು ಇನ್ನೂ ಅವ್ರನ್ನ ಹೊಡೆದಾಕ್ಬಿಡ್ಬೇಕು ಅಂತ ಇದ್ವಿ, ಈ ಗೌರ್ಮೆಂಟ್ ಈ ಥರ ಒಂದು ಡಿಸಿಷನ್ ತೊಗೊಂಡ್ಬಿಡ್ತು ಅಂತ. ಆದರೆ ನಾವು ಸಂವಿಧಾನಕ್ಕೆ ಬದ್ಧವಾಗಿರ್ತೇವೆ ಅನ್ನೋದನ್ನು ಭಾರತೀಯ ಸೇನೆಯ ಏನೊಂದು ವಕ್ತಾರರಿದ್ದರು ಅವರು ಸ್ಪಷ್ಟವಾಗಿ ಹೇಳಿದ್ರು. ಇದು ಭಾರತದ ಒಂದು ಸಾಂವಿಧಾನಿಕ ಪದ್ಧತಿ, ಭಾರತ ಸಾಂವಿಧಾನಿಕ ಪದ್ಧತಿಯಡಿ ಕೆಲಸ ಮಾಡುತ್ತೆ. ಭಾರತೀಯ ಸೇನೆ ಭಾರತದ ಸಂಸತ್ಗೆ, ಭಾರತ ಸರ್ಕಾರಕ್ಕೆ ಅಧೀನವಾಗಿ ಕೆಲಸ ಮಾಡುತ್ತೆ. ಆದರೆ ಪಾಕಿಸ್ತಾನದಲ್ಲಿ ಆ ಸನ್ನಿವೇಶ ಇಲ್ಲ. ಪಾಕಿಸ್ತಾನ ಸೇನೆಯನ್ನು ನಿಯಂತ್ರಣ ಮಾಡೋರು ಯಾರೂ ಇಲ್ಲ. ಪಾಕಿಸ್ತಾನ ಸೇನೆ ಹೇಳ್ದಂಗೆ ಪಾಕಿಸ್ತಾನ ಸರ್ಕಾರ ನಡ್ಕೊಬೇಕು. ಇಲ್ಲೊಂದು ಬಹುತೇಕ ತುಂಬ ಕಡೆ ಪಾಪ್ಯುಲರ್ ಆಗಿರೋ ವರ್ಡ್ ಏನು ಅಂದರೆ, ಪ್ರತಿ ದೇಶಕ್ಕೂ ಒಂದು ಸೇನೆ ಇರುತ್ತೆ. ಆದರೆ ಪಾಕಿಸ್ತಾನದಲ್ಲಿ ಹಂಗಲ್ಲ, ಪಾಕಿಸ್ತಾನ ಸೇನೆಗೋಸ್ಕರ ದೇಶ ಇದೆ. ಆ ರೀತಿ ಇದ್ದಂಥ ಸನ್ನಿವೇಶದಲ್ಲಿ ಪಾಕಿಸ್ತಾನ ಸರ್ಕಾರ ಹೇಳೋದನ್ನೆಲ್ಲ ಸೇನೆ ಪಾಲಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಜೊತೆಗೆ ಪಾಕಿಸ್ತಾನ ಸರ್ಕಾರ ಹೇಳಿದ್ದನ್ನೆಲ್ಲ ಪಾಕಿಸ್ತಾನ ಬೇಗಾರಿಕಾ ಸಂಸ್ಥೆ ASI ಪಾಲಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ISI ಇದೇ ಸಂಸ್ಥೆ ಉಗ್ರರಿಗೆ ಪೋಷಣೆ ಕೊಡ್ಬೋದು. ಒಂದು ಕಡೆ ಪಾಕಿಸ್ತಾನ ಸರ್ಕಾರ ಭಾರತ ಸರ್ಕಾರ ಜೊತೆ ಸೌಹಾರ್ದಯುತ ಮಾತುಕತೆಗೆ ಮುಂದಾದಾಗಲೆಲ್ಲ ಪಾಕಿಸ್ತಾನದ ಒಂದು ಬೇಗಾರಿಕಾ ಸಂಘಟನೆ ISI ಏನಿದೆ ಅದು ಉಗ್ರರನ್ನು ಭಾರತದಲ್ಲಿ ಚೂ ಬಿಡೋಂಥ ಕೆಲಸನ ಮಾಡ್ಬೋದು. ಅಂದರೆ ಸೇಮ್ ಟೈಮ್ ಪಾಕಿಸ್ತಾನ ಒಂದು ಕಡೆ ಮಗು ತೊಟ್ಲು ತೂಗುತ್ತೆ, ಇನ್ನೊಂದು ಕಡೆ ಅದಕ್ಕೆ ಚಿವುಟುತ್ತೆ. ಇಂಥ ಒಂದು ಸನ್ನಿವೇಶ ಇರೋ ಸಂದರ್ಭದಲ್ಲಿ ಪಾಕಿಸ್ತಾನ ಜೊತೆ ಯಾವುದೇ ವ್ಯವಹಾರ ಕೂಡ ಕಷ್ಟ ಅಂತ ಹೇಳ್ಬೋದು ಅಖಿಲೇಶ್.